ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲೇಷನ್ ಮಾಡಿಸ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಈ ಮನೆ ಮೇಲೆ ನೋಡ್ಬೋದು, ಇಲ್ಲೊಂದು ಸೋಲಾರ್ ವಾಟರ್ ಹೀಟರ್ ಹಾಕ್ಸಿದ್ದಾರೆ. ನ್ಯೂ ಟೆಕ್ ಅಂತ ಬ್ರ್ಯಾಂಡ್ ನನಗೆ ಕಾಣಿಸ್ತಾ ಇದೆ ಅದು. ಸೊ ಲೈಕ್ ವೈಸ್ ನಾವು ನಮ್ಮ ಮನೆ ಮೇಲೆ ಇವಾಗ ಹಾಕಿಸ್ತಾ ಇರೋದು ಸೋಲಾರ್ ವಾಟರ್ ಹೀಟರ್ ಬಂದ್ಬಿಟ್ಟು ವಿ-ಗಾರ್ಡ್ 300 LPD, ಅಂದರೆ 300 ಲೀಟರ್ಸ್ ಕೆಪಾಸಿಟಿ ಇರೋವಂಥದ್ದು. ಸೊ ಸ್ಪೆಷಾಲಿಟಿ ಏನು ಈ ಸೋಲಾರ್ ವಾಟರ್ ಹೀಟರ್ ಅಂತ ಹೇಳಿದ್ರೆ, ಟ್ಯಾಂಕ್ ಇದೇನು ಕಾಣಿಸ್ತಾ ಇದೆ ಇಲ್ಲಿ, ಟ್ಯಾಂಕ್ ಇದು ಇವಾಗ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ಫುಲ್ ತೋರಿಸ್ತೀನಿ. ಈ ಟ್ಯಾಂಕ್ ಏನಿದೆ ಇದರಲ್ಲೇ 300 ಲೀಟ್ರ್ ಇರೋವಂಥದ್ದು. ಸೊ ನಾನು ಹೇಳ್ತಾ ಇದ್ದೆ ಸ್ಪೆಷಾಲಿಟಿ ಬಗ್ಗೆ. ಈ ಟ್ಯಾಂಕಲ್ಲೇ 300 ಲೀಟ್ರ್ ನೀರಿರೋವಂಥದ್ದು. ಅದು ಬಿಟ್ಟು ಈ ಟ್ಯೂಬ್ ಏನಿರ್ತವೆ, ಈ ಗ್ಲಾಸ್ ಟ್ಯೂಬ್ ಏನು ಕೂರ್ತವೆ, ಇದರಲ್ಲಿ ಎಕ್ಸ್ಟ್ರಾ 40 ಲೀಟರ್ಸ್ ಆ ಥರ ಇರೋವಂಥದ್ದು. ಸೊ ದಟ್ ಈಸ್ ಅ ಸ್ಪೆಷಾಲಿಟಿ. ಯಾಕಂದರೆ ಬೇರೆ ಸೋಲಾರ್ ವಾಟರ್ ಹೀಟ್ರ್ ನೀವು ನೋಡಿದ್ರೆ ಆ ಟ್ಯಾಂಕ್ದು ಟ್ಯೂಬ್ದು ಎರಡೂ ಸೇರಿಸಿ ಕೆಪಾಸಿಟಿ ಕೊಟ್ಬಿಡ್ತಾರೆ 200 250 ಅಂಥೇಳಿ. ಸೊ ನಿಮಗೆ ಅವಾಗ ಫುಲ್ ಯುಟಿಲೈಸ್ ಆಗೋಲ್ಲ, ಅಂದರೆ ಅಷ್ಟೊಂದು ಬಿಸಿ ನಿಮಗೆ ಬೇಕಾಗಿರೋಷ್ಟು ಪ್ರಮಾಣದಲ್ಲಿ ಸಿಗೋಲ್ಲ. ಸೊ ಅದು ಒಂದು ಮೇಜರ್ ಡಿಫ್ರೆನ್ಸ್ ವಿ-ಗಾರ್ಡ್ಗೂ ಬೇರೆ ಬ್ರ್ಯಾಂಡಿಗೂ. ಸೊ 300 ಇಲ್ಲಿ ಈ ಟ್ಯೂಬ್ಗಳಲ್ಲಿ 40 ಲೀಟ್ರ್ ಸಿಗೋವಂಥದ್ದು. ಸೊ ಟ್ಯಾಂಕ್ ಕನೆಕ್ಟಿವಿಟಿ ಇದಕ್ಕೆ ಬಿಟ್ಟಿದ್ವಿ ಸೋಲಾರ್ಗೆ ಆಲ್ರೆಡಿ. ಇಲ್ಲೇನು ಎಲ್ಲೋ ಟ್ಯಾಂಕ್ ಕಾಣಿಸ್ತಾ ಇದೆ ನಮ್ಮದು. ಸೊ ಇಲ್ಲಿಂದನೇ ಈ ಔಟ್ಲೆಟ್ ಏನು ಕಾಣಿಸ್ತಾ ಇದೆ, ಇಲ್ಲಿಂದ ಇದೇ ಇನ್ಲೆಟ್ ಆಗೋವಂಥದ್ದು ನಮ್ಮ ಸೋಲಾರ್ಗೆ ವಾಟರ್ ಹೀಟ್ರಿಗೆ. ಸೊ ಅದೊಂದು ಫೆಸಿಲಿಟಿ ಆಲ್ರೆಡಿ ಬಿಟ್ಟಿದ್ದೀವಿ. ಎಲ್ಲ ಬಾತ್ರೂಮಲ್ಲೂ ಆಲ್ರೆಡಿ ಕನೆಕ್ಷನ್ ಇರೋವಂಥದ್ದು. ಸೊ ಈ ಬೇಸಿಕ್ ಫ್ರೇಮ್ ಏನಿದೆ, ಸ್ಟ್ಯಾಂಡ್, ಸೋಲಾರ್ಗೆ ಬೇಕಾಗಿರೋ ಸ್ಟ್ಯಾಂಡ್ ಏನಿದೆ, ದಟ್ ಈಸ್ ಆಲ್ರೆಡಿ ರೆಡಿ. ಸೊ ಈ ಥರ ಅಸೆಂಬ್ಲಿ ಮಾಡ್ಕೊಂಡಿದ್ದಾರೆ. ಕ್ರಾಸ್ ಬಾರ್ಸ್ ಎಲ್ಲ ಹಾಕ್ಬಿಟ್ಟು ಇದೆಲ್ಲ ಕೂರೋದು. ಇಲ್ಲಿ ಟ್ಯಾಂಕ್ ಕೂರೋವಂಥದ್ದು 300 ಲೀಟ್ರ್ ಟ್ಯಾಂಕ್. ಇಲ್ಲಿ ಕೆಳಗಡೆ ಟ್ಯೂಬ್ ಕೂರೋವಂಥದ್ದು. ಸೊ ಇಲ್ಲೆಲ್ಲ ಟ್ಯೂಬು ಈ ಟ್ಯಾಂಕಿಂದ ಹಿಂಗೆ ಲೈನಿಗೆ ಬಂದ್ಬಿಟ್ಟು ಈ ಹೋಲ್ಗಳಲ್ಲಿ ಕೂರ್ತವೆ. ಸೊ ಫಿನಿಶಿಂಗ್ ಬಂದ್ಬಿಟ್ಟು ಸ್ಟ್ಯಾಂಡದು ಬ್ಲ್ಯಾಕಲ್ಲಿದೆ. ಆಮೇಲೆ ಹತ್ತಿರ ನಿಮಗೆ ಟೆಕ್ಸ್ಚರ್ ತೋರಿಸ್ತು ಅಂದರೆ ಈ ಥರ ರಫ್ ಟೆಕ್ಸ್ಚರ್ ಇದೆ. ಸೊ ರಫ್ ಟೆಕ್ಸ್ಚರ್ ಅಂದರೆ ಪೌಡ್ರ್ ಕೋಟಿಂಗ್ ಮಾಡ್ಯಾರೆ. ಸೊ ಹಾಗಾಗಿ ಈ ಥರ ಇದೆ. ಇದು ಸ್ಟ್ರಾಂಗೇ ಇದೆ, ಯಾಕಂದರೆ 340 ಲೀಟ್ರ್ ಕೆಪಾಸಿಟಿ ಇರೋವಂಥ ಟ್ಯಾಂಕ್ ಮತ್ತು ಟ್ಯೂಬ್ನ ಇಟ್ಕೋಬೇಕಿದು. ಸೊ ಹಂಗಿದೆ. ಸೊ ಇವಾಗ ಟ್ಯಾಂಕ್ನ ಅದ್ರ ಮೇಲೆ ಇಡೋವಂಥ ಸಮಯ. ಸೊ ಟ್ಯಾಂಕ್ದು ಅನ್ಬಾಕ್ಸಿಂಗ್ ಆಗ್ತಾಯಿದೆ. 3 ಫ್ಲೋರ್ ಇದು ಆಲ್ಮೋಸ್ಟ್. ಇವಾಗ ಟ್ಯಾಂಕ್ ನಾವು ಎತ್ತಿರೋದು 4 ಜನ ಹುಡುಗರು ಬಂದಿದ್ದರು. ಮೊಹಮ್ಮದ್ ಬಾಯ್ ಇವರೇ ಇನ್ಸ್ಟಾಲೇಷನ್ ಮಾಡ್ತಾ ಇರೋದು. ಇವಾಗ ಕರ್ಕೊಂಬಂದಿದ್ರು ಹುಡುಗರನ್ನ, ಪಾಪ ಅವರೆಲ್ಲ ಎತ್ತಿ ಇವಾಗ ಇಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ. ಸೊ ಇನ್ಸ್ಟಾಲೇಷನ್ ಈಸ್ ಇನ್ ಪ್ರೋಗ್ರೆಸ್. ಈ ಫ್ರೇಮದು ಹೆಂಗೆ ಬ್ಲ್ಯಾಕ್ ಪೌಡರ್ ಕೋಟಿಂಗ್ ರಫ್ ಟೆಕ್ಸ್ಚರ್ ಇದೆ ನಾನು ತೋರಿಸಿದ್ನಲ್ಲ, ಸೊ ಅದೇ ಥರ ರಫ್ ಟೆಕ್ಸ್ಚರ್ ಇರೋವಂಥ ಟ್ಯಾಂಕ್ ಇದು, ಬಟ್ ಸಿಲ್ವರ್ ಕಲರ್. ರಫ್ ಟೆಕ್ಸ್ಚರ್ ಲುಕ್ ಇದೆ, ಬಟ್ ಮುಟ್ಟಕ್ಕೆ ಸ್ಮೂತ್ ಇದೆ ಇದು. ಇಲ್ಲಿ ಇನ್ಸುಲೇಷನ್ಗೆಲ್ಲ ಫೋಮ್ ಇದೆ ಇಲ್ಲೊಳಗೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಗ್ಲಾಸ್ ಲೈನಿಂಗ್ ಎಲ್ಲ ಮಾಡೋದು ಇದೆ. ಗ್ಲಾಸ್ ಲೈನರ್ ಟೈಪ್ ಟ್ಯಾಂಕ್ ಇದು. ಒಳಗೆ ಕಾಣಿಸ್ತಾ ಇದೆ ಎಲ್ಲ ಶೈನಿಂಗ್ ಟೆಕ್ಸ್ಚರ್ ಏನು ಕಾಣಿಸ್ತಾ ಇದೆ. ಸೊ ಅದೇ ಗ್ಲಾಸ್ ಲೈನಿಂಗ್. ಸೊ ಎನಿ ಟೈಪ್ ಆಫ್ ವಾಟರ್ ಇದು ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಇದು ವಾಟರ್ ಇನ್ಲೆಟ್ಟಿಗೆ. ಆಮೇಲೆ ನಂಬರ್ ಆಫ್ ಟ್ಯೂಬ್ಸ್ 300 ಲೀಟ್ರ್ ಕೆಪಾಸಿಟಿ ವಿ-ಗಾರ್ಡ್ ಬ್ರ್ಯಾಂಡಿಗೆ ಇರೋವಂಥದ್ದು. 24 ಹೋಲ್ಗಳಿವೆ, 24 ಟ್ಯೂಬ್ ಕೂರ್ತವೆ. ಇಲ್ಲಿ ಇನ್ಫೋ ಇದೆ. ಮಾಡೆಲ್ ನಂಬರ್ ಬಂದ್ಬಿಟ್ಟು, ಮಾಡೆಲ್ ನೇಮ್ ಬಂದ್ಬಿಟ್ಟು ಟ್ರೂ ಹಾಟ್ 300 ZA Pro, ಮ್ಯಾನುಫ್ಯಾಕ್ಚರ್ಡ್ November 24. ಸೊ ನಾವು ಇವಾಗ ಇರೋ ಮಂತು, ನಾವು ಮಾತಾಡ್ತಾ ಇರೋ ಮಂತ್ December 24. ಸೊ 1 ಮಂತ್ ಆಗಿದೆ ಮ್ಯಾನುಫ್ಯಾಕ್ಚರ್ ಆಗಿ. ಮ್ಯಾಕ್ಸಿಮಮ್ ವರ್ಕಿಂಗ್ ಪ್ರೆಷರ್ 39 kPa ಅಂತಿದೆ. ಮೇಡ್ ಇನ್ ಇಂಡಿಯಾ, ಈರೋಡ್, ತಮಿಳ್ನಾಡು ಮ್ಯಾನುಫ್ಯಾಕ್ಚರಿಂಗ್. ಸೊ ಟ್ಯಾಂಕ್ನ ಇವಾಗ ಲಿಫ್ಟ್ ಮಾಡಿ ಕೂರಿಸಿರೋವಂಥದ್ದು. ಫುಲ್ ಟ್ಯಾಂಕ್ ತೋರಿಸ್ಬಿಡ್ತೀನಿ, 300 ಲೀಟ್ರ್ ಟ್ಯಾಂಕ್. ಸೊ ಈ ಥರ ಕಾಣಿಸ್ತಾ ಇದೆ. 24 ಟ್ಯೂಬ್ಸ್ ಏನು ಬರ್ತವೆ ಅದಕ್ಕೆ ಇಲ್ಲಿ
ಪೋರ್ಟ್ ಇರೋವಂಥದ್ದು. ಆ ಪೋರ್ಟಲ್ಲಿಂದ ನಾನು ಆವಾಗಲೇ ಹೇಳ್ದಂಗೆ ಈ ಫ್ರೇಮಲ್ಲಿರೋ ಪೋರ್ಟಲ್ಗೆ ಅದು ಬಂದು ಫಿಟ್ ಆಗ್ತದೆ. ಆಮೇಲೆ ನಾನು ಆವಾಗಲೇ ಹೇಳಿದ್ದೆ ಇನ್ಲೆಟ್ ಔಟ್ಲೆಟ್ ಬಗ್ಗೆ. ಸೊ ಇದರಲ್ಲಿ ಔಟ್ಲೆಟ್ ನೀರ್ದೇನಿದೆ ಅದು ಇಲ್ಲಿದೆ ಮೇಲೆ. ದಿಸ್ ಇಸ್ ದ ಔಟ್ಲೆಟ್. ಸೊ ಲೈಕ್ ವೈಸ್ there is an inlet which is here, the downside. ಇಲ್ಲೇನು ಕಾಣಿಸ್ತಾ ಇದೆ ಇನ್ಲೆಟ್ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ದ ಇನ್ಲೆಟ್. ಸೊ ಟ್ಯಾಂಕ್ ಎಲ್ಲ ಕೂತ ಮೇಲೆ ಈ ಥರ ಕಾಣಿಸ್ತಾ ಇದೆ, ಫ್ರೇಮ್ ಆ್ಯಂಡ್ ಟ್ಯಾಂಕ್. ಬೋಲ್ಟ್ ಎಲ್ಲ ಇವಾಗ ಮೊಹಮ್ಮದ್ ಭಾಯ್ ಏನಿದ್ದಾರೆ ಟೈಟ್ ಮಾಡ್ಕೊಂಡ್ರು. ಸೊ ಎಲ್ಲ ಬೋಲ್ಟ್ಗಳು ಇಲ್ಲೇನಿದೆ ಟೈಟ್ ಆದಂಗೆ ನಟ್ ಆ್ಯಂಡ್ ಬೋಲ್ಟ್ ಹಾಕ್ಬಿಟ್ಟು ಟೈಟ್ ಮಾಡ್ಯಾರ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಈಸ್ ಟ್ಯೂಬ್. ಈ ಟ್ಯೂಬ್ ಏನಿದೆ ಏನು ಬರ್ದಿದ್ದಾರೆ, ಇವ್ಯಾಕ್ಯುಯೇಟೆಡ್ ಟ್ಯೂಬ್ ಸೋಲಾರ್ ಕಲೆಕ್ಟರ್. ಸೊ ಈ ಟ್ಯೂಬ್ದೇ ಮೇನ್ ಕೆಲಸ. ಸೊ ಈ ಟ್ಯೂಬ್ನ ಇಲ್ಲಿ ಫಿಟ್ ಮಾಡಬೇಕು. ಟ್ಯೂಬ್ ಅನ್ಬಾಕ್ಸಿಂಗ್ ನಡೀತಾ ಇದೆ. ಸೊ ನೆಕ್ಸ್ಟ್ ಪ್ರೊಸೀಜರು, ಈ ಶಾಂಪೂ ಏನಿದೆ ಆ ಟ್ಯೂಬ್ ಮತ್ತು ಟ್ಯೂಬ್ ಗ್ಯಾಸ್ಕೆಟ್ಟಿಗೆ ಅಪ್ಲೈ ಮಾಡಿ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಅದಕ್ಕೆ ಬಕೆಟಲ್ಲಿ ನೀರನ್ನ ಸಂಗ್ರಹಿಸ್ತಾ ಇದ್ದೀವಿ. ಟ್ಯಾಂಕ್ ಮೆಷರ್ಮೆಂಟು ಹಿಡ್ಕೊಂತೀನಿ ಕೊಡು. ಹಾಂ ಅಲ್ಲಿ ಹಿಡ್ಕೊಳ್ರಿ. ಹಾಂ 9 ಫೀಟ್ 9 ಅಡಿಗೆ 2 ಇಂಚ್ ಕಡಿಮೆ, 3 ಇಂಚ್ ಕಡಿಮೆ. 9 ಅಡಿ 3 ಇಂಚ್ ಕಡಿಮೆ ಆಯ್ತಿದ್ದು. ಸೊ ನಾವು ಫಸ್ಟಿಗೆ ಅಂದಾಜು ಹಾಕಿರೋ ಪ್ರಕಾರ ಈ ಟ್ಯಾಂಕ್ ಇಲ್ಲಿ ತನಕ, ಈ ಕಾಲಮ್ ಏನಿದೆ ಇಲ್ಲಿ ತನಕ ಬರುತ್ತೆ ಅಂದ್ಕೊಂಡಿದ್ವಿ. ಬಟ್ ಲಕ್ಕಿಲಿ ಇಲ್ಲೇ ಫಿಟ್ ಆಗಿದೆ. 9 ಅಡಿಗೆ 3 ಇಂಚ್ ಕಡಿಮೆ ಇರೋವಂಥದ್ದು ಟ್ಯಾಂಕ್ ಲೆಂತ್ 300 ಲೀಟ್ರದ್ದು. ಸೊ ಲೈಕ್ ವೈಸ್ ಆ 24 ಟ್ಯೂಬ್ಸ್ ಏನಿದ್ದಾವೆ, ಇಲ್ಲಿ ಏನಿದೆ ಇಲ್ಲೊಂದು ಕಟ್ಟೆ ಇದೆ ನಮ್ಮದು. ಇದನ್ನು ದಾಟಿ ಈ ಕಡೆ ಬಂದ್ಬಿಡುತ್ತೆ ನಾವು ಕಟ್ಟೆ ಮೇಲೆ ಅನ್ಕೊಂತ ಇದ್ವಿ ನಾವು. ಬಟ್ ನಮ್ಮ ಫಾರ್ಚುನೇಟ್ಲಿ ಅದು ಅದರೊಳಗೆ ಫಿಟ್ ಆಗಿರೋವಂಥದ್ದು. ಆಮೇಲೆ ಸರೌಂಡಿಂಗ್ ಆ ಕಡೆ ಈ ಕಡೆಯಿಂದ ಒಂದು ಪ್ಯಾಸೇಜ್, ಒಬ್ಬ ಮನುಷ್ಯ ಪಾಸ್ ಆಗೋ ಅಷ್ಟು ಸ್ಪೇಸ್ನ ಬಿಟ್ಟಿದ್ದೀವಿ. ಇಲ್ಲೂ ಕೂಡ ಬೇಕಾದ್ರೆ ಹಿಂಗೆ ನಾವು ಹೋಗ್ಬೋದು ತೂರ್ಕೊಂಡು. ಯಾಕಂದರೆ ಇದು ಮೇಂಟೆನೆನ್ಸಿಗೆ ಅಥವಾ ಇಲ್ಲೇನಾದ್ರು ನಮ್ಮದು ರೂಫ್ ಕ್ಲೀನಿಂಗ್ ಏನಾದ್ರು ಇದ್ದರೆ ಯೂಸ್ ಆಗ್ತದೆ. ಸೊ ದಟ್ ಈಸ್ ದ ಪರ್ಪಸ್. ಯಾಕೆ ಪೈಪ್ ಅಲ್ಲಿಂದ ಅದ ಅಲ್ಲ ಇಲ್ಲಿಂದ ತಗೊಂಬಿಡ್ಬೋದಲ್ಲ ಈ ಕನೆಕ್ಷನ್ಗೆ? ಹೌದಾ? ಹಾಂ ಹಾಂ ಹಾಂ. ಸೊ ಸ್ವಲ್ಪ ಸೈಫನ್ ಮಾಡಿ ಅಲ್ಲಿಂದ ಪೈಪ್ ಮೂಲಕ ನೀರು ತಗೋಬೇಕು ಅಂತ. ಆ ಸೆಕ್ಷನ್ ಮೂಲಕ ಮೇಲಿನ ಟ್ಯಾಂಕಿಂದ ಈ ಗಾರ್ಡನ್ ಪೈಪ್ ಮೂಲಕ ಈ ಥರ ನೀರನ್ನ ತಗೊಂಡಿದ್ದೀವಿ. ಸೊ ಟ್ಯೂಬ್ ಇನ್ಸರ್ಟ್ ಮಾಡೋಕ್ಕೆ ಸ್ವಲ್ಪ ಅಲ್ಲಿ ವೆಟ್ ಮಾಡ್ಕೊತಾ ಇರೋದು ಇವಾಗ. ಅದಾದಮೇಲೆ ಶಾಂಪೂ ಒಂದು ಸ್ವಲ್ಪ ಅಪ್ಲೈ ಮಾಡಿ ಇನ್ಸರ್ಟ್ ಮಾಡೋಂಥದ್ದು. ಆ ಪ್ರೊಸೀಜರ್ನ ಇವಾಗ ತೋರಿಸ್ತಾ ಇದ್ದೀನಿ. Make that money, throw it in, booty bouncing, don't ಆ ಪೈಪ್ನ ಇವಾಗ ಇನ್ಲೆಟ್ಟಿಗೆ ಕನೆಕ್ಟ್ ಮಾಡಿರೋಂಥದ್ದು ಟ್ಯಾಂಕಿಗೆ, ಗಾರ್ಡನ್ ಪೈಪ್ನ.
ಗ್ಯಾಸ್ಕೆಟ್ ಟ್ಯೂಬ್ ಮೇಲೆ ಇವಾಗ ಇನ್ಸರ್ಟ್ ಮಾಡೋದು. ನೆಕ್ಸ್ಟ್ ಪ್ರೊಸೀಜರ್ ಶಾಂಪು. ಶಾಂಪೂನ ಎಂಡ್ಸಿಗೆ ಅಪ್ಲೈ ಮಾಡಿ ಆ ಟ್ಯೂಬಿನ ಎಂಡ್ಸಿಗೆ ಅಪ್ಲೈ ಮಾಡೋದು. ಸೊ ದಟ್ ಈಸಿಯಾಗಿ ಇವು ಈ ಪೋರ್ಟಲ್ನಲ್ಲಿ ಹೋಗೋವಂಥದ್ದು. ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು ಘಮ ಘಮ ಅಂತ ಇರ್ತಲ್ಲ. ಪೋರ್ಟಲ್ಗೂ ಒಂದು ಸ್ವಲ್ಪ ಅಪ್ಲೈ ಮಾಡಬೇಕು. ಏನು ಇಲ್ಲಿಂದ ಏನು ಉಪಯೋಗ ಇಲ್ಲ ನಮಗೆ. ಇದು ಮೇನ್. ಸೊ ಎಲ್ಲ ಹೋಲ್ಸಿಗೂ ಆ 24 ಟ್ಯೂಬ್ ಏನು ಕೂರ್ತವೆ ಎಲ್ಲ ಪೋರ್ಟಲ್ಗೂ ಎಲ್ಲ ಹೋಲ್ಸಿಗೂ ಈ ಥರ ಶಾಂಪೂನ ಅಪ್ಲೈ ಮಾಡೋಂಥದ್ದು. ಟ್ಯಾಕ್ಸ್ ಆಸ್ ಅ ಲೂಬ್ರಿಕೆಂಟ್ ಸೊ ದಟ್ ಈ ಟ್ಯೂಬ್ ಏನಿದೆ ಆರಾಮಾಗಿ ಅದರಲ್ಲಿ ಕೂರೋಂಥದ್ದು. ಅದೇ ಪೈಪ್ ಮೂಲಕ ಟ್ಯೂಬ್ನ ತುಂಬಿಸ್ತಾ ಇದ್ದೀವಿ. ಮೊಹಮ್ಮದ್ ಭಾಯ್ ಇವಾಗ ಎಕ್ಸ್ಪ್ಲೇನ್ ಮಾಡಿದರು ಇದು ಪ್ರೊಸೀಜರ್ ಹೆಂಗೆ ಅಂದರೆ, ಈ ಟ್ಯೂಬಲ್ಲಿ ಏನು ನೀರು ಇರುತ್ತೆ ಅದು ಬಿಸಿಯಾಗಿ ಇವ್ಯಾಪರೇಟ್ ಆಗಿ ಆವಿಯಾಗಿ ಹೋಗಿರೋಂಥ ನೀರು ಆ ಟ್ಯಾಂಕ್ ಒಳಗೇನು ನೀರು ಇರ್ತೈತೆ 300 ಲೀಟ್ರು ಅದನ್ನು ಬಿಸಿ ಮಾಡೋದು, ಅದು ಅಂತ ಇದ್ರ ಮೆಕ್ಯಾನಿಸಮ್ಮು. ಸೊ ದಟ್ ಈಸ್ ಹೌ ಇಟ್ ಈಸ್. ಸೊ ಟ್ಯೂಬ್ ಫಿಲ್ ಆಗ್ತಾ ಇದೆ. ಸೊ ಕೆಳಗೆ ಏನಿಲ್ಲ ಅಷ್ಟೇ ಸಿಂಪಲ್. ಇಲ್ಲ ಸರ್ ಹಾಂ ಟ್ಯೂಬಲ್ಲಿ ಕೂತಿರೋಂಥದ್ದು. ಸೊ ಇವಾಗ ಏನು 2-3 ಟ್ಯೂಬಿಗೆ ತೋರಿಸ್ತಾ ಇದ್ದೀನಿ. ಸೊ ಲೈಕ್ ವೈಸ್ ಎಲ್ಲ ಟ್ಯೂಬ್ನು ಫಿಲ್ ಮಾಡಿಬಿಟ್ಟು ಈ ಪೋರ್ಟಲ್ನಲ್ಲಿ ಇಡ್ತಾ ಹೋಗೋದು. ಹೊಸದೇನಾದ್ರು ಇದ್ದರೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಅಷ್ಟೇ 8 ಬರ್ತಾವ ಅದ್ರಾಗ ಒಂದು ಬಾಕ್ಸ್ನಾಗ 8 8 3 24. ಕ್ಲಿನಿಕ್ ಪ್ಲಸ್ ಶಾಂಪೂ ಬೆಸ್ಟ್ ಅಂತ ಈ ಟ್ಯೂಬಿಗೆ ಹಚ್ಚೋಕ್ಕೆ, ಯಾಕಂದ್ರೆ ಸ್ವಲ್ಪ ಜಿಗಿಟ್ ಜಾಸ್ತಿ ಇರ್ತಂಥದ್ದು. ಸೊ ಅವಾಗ ಈಸಿಯಾಗಿ ಟ್ಯೂಬ್ ಇದ್ರೊಳಗೆ ಹೋಗ್ತವೆ. ಸೊ ನಾನು ಹೇಳ್ತಿದ್ದೆ ಈ ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಿ 8 ಟ್ಯೂಬ್ ಇರ್ತವೆ. ಸೊ 3 ಬಾಕ್ಸ್ ಇವೆ, 24 ಟ್ಯೂಬ್ ಆದವು. ಆಮೇಲೆ ಈ ಟ್ಯೂಬ್ ಎಂಡಿಗೆ ಒಂದು ಟಿಪ್ ಇರುತ್ತೆ. ಸೊ ಆ ಟಿಪ್ಪು ತುಂಬ ಹುಷಾರಾಗಿರಬೇಕು. ಶುಡ್ ಬಿ ವೆರಿ ಕೇರ್ಫುಲ್ ದೇರ್. ಫಿಲ್ಲಿಂಗ್ ಅಷ್ಟೇ. ಶಾಂಪೂ ಟ್ಯೂಬ್ಸ್ ಟ್ಯೂಬ್ ಸ್ಪೆಸಿಫಿಕೇಷನ್ ಇದಕ್ಕೆ ಬಂದ್ಬಿಟ್ಟು 5.8 ಸೆಂಟಿಮೀಟರ್ ಇಂಟು 210 ಸೆಂಟಿಮೀಟ್ರ್ ಅಂದರೆ 2 ಮೀಟ್ರ್ 10 ಸೆಂಟಿಮೀಟ್ರ್. ಅದ್ರ ಮೇಲೆ ಅಂದರೆ 6 ಅಡಿ. ಎಷ್ಟು ಅಂದ್ರೆ ಮೊದಲು 6 ಅಡಿ ಆಗ್ತದಲ್ಲ, 6 ಅಡಿ ಹತ್ರ 6 ಅಡಿ ಮೇಲೆ ಒಂಚೂರು ಬರ್ತದೆ ಅಡಿ ಕನ್ವರ್ಷನ್ಗೆ, ಫೀಟ್ ಕನ್ವರ್ಷನ್ಗೆ.
ಗ್ಯಾಪ್ ಕವರ್ ಆಗಲಿ ಅಂತ ಈ ಗ್ಯಾಸ್ಕೆಟ್ ಅಷ್ಟೇ, ಸುಮ್ಮನೆ ಕವರಿಂಗ್ ಅಷ್ಟೇ. ಅದು ಏನು ಲೀಕೇಜ್ ಏನು ತಡೆಯಲ್ಲ ಅದು. ಹಾಂ ಹಾಂ ಹೌದು. ಸೊ 24 ಟ್ಯೂಬ್ ಇನ್ಸ್ಟಾಲ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. 300 ಲೀಟ್ರ್ ವಿ-ಗಾರ್ಡ್ ಸೋಲಾರ್ ವಾಟರ್ ಹೀಟರ್ 24 ಟ್ಯೂಬು ಇನ್ಸ್ಟಾಲ್ ಆದಮೇಲೆ ಈ ಥರ ಕಾಣಿಸ್ತಾ ಇರೋಂಥದ್ದು. ನಮ್ಮ ಪ್ಲಂಬರ್ ಇವತ್ತು ಕೈ ಕೊಟ್ಬಿಟ್ಟವನೆ, ಆದ ಕಾರಣ ಇವಾಗ ಕನೆಕ್ಷನ್ ಇದಕ್ಕೆ ಆಗಲ್ಲ. ಸೊ ಬಿಸಿಲು ತುಂಬ ಇರೋದ್ರಿಂದ ಈ ಟ್ಯೂಬಲ್ಲಿ ನೀರು ಫಿಲ್ ಮಾಡಿ ಹಾಕಿದ್ದೀವಿ. ಸೊ ಅದೇ ರೀತಿ ಟ್ಯಾಂಕಲ್ಲೂ ನೀರನ್ನ ಫಿಲ್ ಮಾಡ್ತೀವಿ. ಇವಾಗ ಟ್ಯಾಂಕಲ್ಲಿ ನೀರು ಫಿಲ್ ಮಾಡಿ ಆದಮೇಲೆ ವೆಂಟ್ನ ಓಪನ್ ಮಾಡಬೇಕು, ಯಾಕಂದರೆ ನೀರು ಕನೆಕ್ಷನ್ ಇಲ್ಲ ಪ್ಲಂಬರ್ ಕೈ ಕೊಟ್ಟಿರೋ ಕಾರಣ. ಸೊ ಆವಿ ಕಲೆಕ್ಟ್ ಆಗಬಾರ್ದು. ಆವಿ ಕಲೆಕ್ಟಾಗಿ ನಾವು ಮೇನ್ ಕನೆಕ್ಷನ್ ಏನೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಟ್ಯಾಂಕ್ ಬಲ್ಜ್ ಆಗಿ ಟ್ಯೂಬ್ ಬ್ಲಾಸ್ಟ್ ಆಗ್ತವೆ. ಸೊ ಆದ ಕಾರಣ ಬಿಸಿಲು ತುಂಬ ಇರೋದ್ರಿಂದ ಟ್ಯೂಬಲ್ಲೂ ನೀರು ಹಾಕ್ತೀವಿ, ಟ್ಯಾಂಕಲ್ಲೂ ನೀರು ಹಾಕ್ಬಿಟ್ಟು ಏರ್ ವೆಂಟ್ ವೇಪರ್ ಏನು ಈ ಆವಿ ಏನಿರುತ್ತೆ ಅದು ಹೋಗೋಕ್ಕೆ ವೆಂಟನ್ನ ಓಪನ್ ಮಾಡಿ ಬಿಡೋವಂಥದ್ದು. ಸೊ ದಿಸ್ ಈಸ್ ದ ಪ್ರೊಸೀಜರ್. ಸೋಲಾರ್ ವಾಟರ್ ಹೀಟ್ರಿಗೆ ಪ್ಲಂಬಿಂಗ್ ಕನೆಕ್ಷನ್ನ. ಸೊ ಐಟಮ್ಸ್ ಎಲ್ಲ ಇಲ್ಲಿ ತಂದಿದ್ದೀವಿ. ಬ್ರ್ಯಾಂಡ್ ಎಲ್ಲ ಆಸ್ಟ್ರಾಲ್, ಮತ್ತು ವಾಲ್ ಬಂದ್ಬಿಟ್ಟು ಝೊಲೊಟೊ, ನಾನ್ ರಿಟರ್ನ್ ವಾಲ್ವು, ಬಾಲ್ ವಾಲ್ವು, CPVC, ಟಿ ಎಲ್ಬೋ. ಇನ್ಲೆಟ್ಟಿಗೆ ಇವಾಗ ಹಾಕಿರೋಂಥದ್ದು, ಇನ್ಲೆಟ್ಟಿಗೆ ಪೈಪು ಇಲ್ಲಿಂದ ಕನೆಕ್ಷನ್, ಕೆಳಗಿನ ಟ್ಯಾಂಕಿಗೆ ಹೋಗಿರೋಂಥದ್ದು. ವಿಡಿಯೋ ಗ್ರೇನೇ ಇದೆ, ಯಾಕಂದರೆ ಬೆಳಕಿಲ್ಲ. ಆಲ್ರೆಡಿ ಇಟ್ಸ್ 7 o'clock, ಆಲ್ಮೋಸ್ಟ್ 6:30 ಆಗಿರಬೇಕು. ಆಮೇಲೆ ವಿಂಟರ್ ಆಗಿರೋದ್ರಿಂದ ಜಲ್ದಿ ಕತ್ಲು. ಪ್ಲಂಬಿಂಗ್ ಇನ್ ಪ್ರೋಗ್ರೆಸ್. ಪ್ಲಂಬಿಂಗ್ ಫುಲ್ ಆದಮೇಲೆ ಒಂದು ಫೈನಲ್ ವಿಡಿಯೋ ಹಾಕ್ತೀನಿ. ಇದೆಲ್ಲ GI ಪೈಪು, ಔಟ್ಲೆಟ್, ವಾಲ್ವ್, ಯೂನಿಯನ್ನು, ವಾಲ್ವ್ ಯೂನಿಯನ್ನು. ಸೊ ನಿನ್ನೆ ಆ ಪ್ಲಂಬಿಂಗ್ ವರ್ಕ್ದು ವಿಡಿಯೋ ಮಾಡ್ತಾಯಿದ್ದೆ ಈವ್ನಿಂಗ್. ಸೊ ಅದು ಮುಗಿಯೋಷ್ಟೊತ್ತಿಗೆ 8 o'clock ಆಯಿತು. 8 ಗಂಟೆ ಆದಮೇಲೆ ಫೈನಲ್ ವರ್ಕ್ ತೋರಿಸ್ತಾ ಇದ್ದೀನಿ ಇವಾಗ. ಬೆಳಗ್ಗೆ 8 ಗಂಟೆ, ಡಿಸೆಂಬರ್ 31, 24. ಸೊ ಈ ಥರ ಈ ಇನ್ಲೆಟ್ ವಾಲ್ವಿಗೆ ಇನ್ಲೆಟ್ ಏನಿದೆ ಸೋಲಾರ್ದು ಟ್ಯಾಂಕ್ದು ಇನ್ಲೆಟ್ ಏನಿದೆ ಇದು, ಸೊ ಅದಕ್ಕೆ ಕನೆಕ್ಷನ್ ಇಲ್ಲಿ ಕೊಟ್ಟಿರೋವಂಥದ್ದು. ಇವೆಲ್ಲ PVC ಪಾರ್ಟ್ಸು, ಎಲ್ಲ CPVC ಪಾರ್ಟ್ಸು, CPVCವು ಆಸ್ಟ್ರಾಲ್ ಬ್ರ್ಯಾಂಡದು. ಇಲ್ಲೊಂದು ಬಾಲ್ ವಾಲ್ವು ಹಾಕಿರೋದು, CPVC ಬಾಲ್ ವಾಲ್ವು. ಇದನ್ನ ರೆಕಮೆಂಡ್ ಮಾಡ್ತಾರೆ ಅವರು. ಸೋಲಾರ್ ಇನ್ಸ್ಟಾಲೇಷನ್ ಯಾರು ಮಾಡಿದ್ರು ಅವರು ಕೂಡ ಬಂದಿದ್ದರು ಪ್ಲಂಬರ್ ಇರೋ ಟೈಮಿಗೆ. ಯಾಕಂದರೆ ಈ ಕೆಲವು ಪ್ಲಂಬಿಂಗ್ ರಿಕ್ವೈರ್ಮೆಂಟ್ಸ್ ಇವೆ ಇದ್ರದ್ದು. ಸೊ ಅದೇ ಥರನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅವ್ರು ಬಂದಾದ ನಂತರ ಹೇಳಿದ್ದು CPVC ಒಂದು ಬಾಲ್ ವಾಲ್ ಇಲ್ಲಿ ಬಂದರೆ ಚೆನ್ನಾಗೆ. ಯಾಕಂದರೆ ಅಕಸ್ಮಾತ್ ಸರ್ವಿಸ್ ಬಂದಾಗ ಚೆಕ್ ಮಾಡೋಕ್ಕೆ ಈ ವಾಲ್ವು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಕಮೆಂಡ್ ಮಾಡಿದ್ರು. ಆಮೇಲೆ ಇಲ್ಲೊಂದು ಯೂನಿಯನ್ ಹಾಕಿದ್ದಾರೆ, ಇದು ಕೂಡ ಅಷ್ಟೇ. ಇದನ್ನು ತಿರುಗಿಸಿದ್ರೆ ಪೈಪ್ 2 ಸಪ್ರೇಟ್ ಇದಾಗುತ್ತೆ. ಫ್ಲೋ ಟ್ಯಾಂಕಲ್ಲಿ ನೀರು ಸರ್ವಿಸ್ ಟೈಮಲ್ಲಿ ಮತ್ತೆ ಟ್ಯಾಂಕಲ್ಲಿ ನೀರು ಇದೆಯಾ ಅದನ್ನು ಡ್ರೈನ್ ಮಾಡೋಕ್ಕೆ, ಮತ್ತು ಈ ಓವರ್ ಹೆಡ್ ಟ್ಯಾಂಕಿಂದ ನೀರು ಇಲ್ಲಿಗೆ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಗೊತ್ತಾಗೋಕ್ಕೆ ಈ ಯೂನಿಯನ್ ಯೂಸ್ ಆಗುತ್ತೆ. ಸೊ ಹಿಂಗೆ ಹೋಗಿ ಹಿಂಗೆ ಕನೆಕ್ಷನ್ನ ಸೊ ಈ ಥರ ಹಿಂಗೆ ತಿರುಗಿಬಿಟ್ಟು ಇಲ್ಲಿ ಹೋಗಿ ಈ ಟ್ಯಾಂಕಿಗೆ ಕನೆಕ್ಟ್ ಆಗಿರೋಂಥದ್ದು. ಇದು ಇನ್ಲೆಟ್, ನಾಲ್ಕು ತೋರಿಸಿದ್ನಲ್ಲ, ಇಲ್ಲಿಂದ ನೀರು ಹೋಗ್ತದೆ. ಔಟ್ಲೆಟ್ ಬಗ್ಗೆ ಮಾತಾಡೋದಂತ ಆದರೆ ತೋರಿಸ್ತೀನಿ, ಅದು ಪ್ಲಂಬಿಂಗ್ ಹೇಗೆ ಮಾಡಿದ್ದಾರೆ ಅಂತ. ಸೊ ಇದು ಬಂದ್ಬಿಟ್ಟು ಔಟ್ಲೆಟ್, ಇಲ್ಲ GI ಪಾರ್ಟ್ಸ್ ಇವು. ಇಲ್ಲೊಂದು ಕನೆಕ್ಷನ್ನು, ಇಲ್ಲೊಂದು ಕನೆಕ್ಟರ್ ಇದೆ, ಮಧ್ಯೆ ಥ್ರೆಡ್ ಹಾಕ್ಬಿಟ್ಟು ಶೆಲ್ ಹಾಕ್ ಅಂತ ಬರುತ್ತೆ.
ಆ ಶೆಲ್ಲಾಕ್ ಬ್ಲ್ಯಾಕ್ ಕಲರ್ದೇನು ಐಟಮ್ ಕಾಣಿಸ್ತಾ ಇದೆ ಅಲ್ಲಿ, ಆ ಗಮ್ ಅದನ್ನು ಥ್ರೆಡ್ ಮೇಲೆ ಹಚ್ಬಿಟ್ಟು ಹಿಂಗೆ ತಿರುಗಿಸ್ಬಿಡ್ತಾರೆ. ಸೊ ಹಿಂಗೆ ಹೋಗ್ಬಿಟ್ಟು ಇಲ್ಲೊಂದು ಟೀ ಹಾಕಿದ್ದಾರೆ. ಇದೇ ಥರ ಹಿಂಗೆ ಮೇಲೆ ಹೋಗ್ಬಿಟ್ಟು ಟೀ ಇಲ್ಲಿ ಓಪನ್ ಆಗೋ ಅಂಥದ್ದು. ಸೊ ಏರ್ ಪ್ರೆಷರಿಗೆ ಅದು ಬೇಕಾಗುತ್ತೆ, ಏರ್ ಪ್ರೆಷರ್ಗೆ ಯೂಸ್ ಆಗೋಂಥದ್ದು ಭಾಳ ಮುಖ್ಯವಾದ ಅಂಶ ಇದಿಲ್ಲಿದು. ಈ GI ಪಾರ್ಟ್ ಇಲ್ಲಿಗೆ ಮುಗೀತತೆ. ಅದಾದ ನಂತರ ಇಲ್ಲಿಂದ ಮತ್ತೆ CPVC ಪೈಪ್ನ ಅಳವಡಿಸ್ಕೊಂಡು ಬಂದಿರೋ ಅಂಥದ್ದು. ಸೊ ಹಿಂಗೆ ಬಂತು ಅಂತ ಹೇಳಿದ್ರೆ ಇಲ್ಲೊಂದು ವಾಲ್ವ್ ಹಾಕಿದ್ದೀವಿ, ಇದು ಔಟ್ಲೆಟ್ ವಾಲ್ವ್. ಸೇಮ್ ಅಲ್ಲಿ ಇನ್ಲೆಟ್ಟಿಗೆ ಒಂದು ವಾಲ್ವ್ ಹೆಂಗಿತ್ತು ಅದೇ ಥರ ಇಲ್ಲೊಂದು ವಾಲ್ವ್ ಹಾಕಿದ್ದೀವಿ. ಇದು ಝೊಲೋಟೋ ವಾಲ್ವ್ ಇದು. ಆಮೇಲೆ ಇಲ್ಲೊಂದು ಯೂನಿಯನ್ ಬಗ್ಗೆ ಹೇಳಿದ್ದೆ. ಆಮೇಲೆ ಇಲ್ಲೊಂದು ಬಹುಮುಖ್ಯವಾದ ಪಾರ್ಟ್ ಏನಪ್ಪ ಅಂತ ಇಲ್ಲಿ ಹೇಳಿದ್ರೆ ದಿಸ್ ಈಸ್ ನಾನ್ ರಿಟರ್ನ್ ವಾಲ್ವ್ ಅಂತ. ಇದು ಬಂದ್ಬಿಟ್ಟು HOY ಅಂತ ಒಂದು ಬ್ರ್ಯಾಂಡ್ ಅದು, ನಾನ್ ರಿಟರ್ನ್ ವಾಲ್ವ್. ಅಂದರೆ ವಾಪಸ್ ನೀರು ಬರದೇ ಇರಲಿ ಅಂಥೇಳಿ. ಸೊ ಆ ಥರ ನಾನ್ ರಿಟರ್ನ್ ವಾಲ್ವ್ ಇದು. ಈ ಥರ ಔಟ್ಲೆಟ್ ಕನೆಕ್ಷನ್ ಪೈಪು ಇಲ್ಲಿ ಹೋಗಿರೋ ಅಂಥದ್ದು. ಸೊ ಈ ಲೆಫ್ಟಲ್ಲಿ ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಏನು ಕಾಣಿಸ್ತದೆ ಅದೇ ಔಟ್ಲೆಟ್ ಪೈಪು. ಹಿಂಗೆ ಹೋಗ್ಬಿಟ್ಟು ನಮ್ಮಲ್ಲೇನು 4 ಬಾತ್ರೂಮ್ ಇವೆ, ಆ 4 ಬಾತ್ರೂಮ್ಗೆ ಇಲ್ಲಿ ಕನೆಕ್ಷನ್ನು ಡಿವೈಡ್ ಆಗ್ತದೆ ಆ ಬಿಸಿ ನೀರ್ದು ಔಟ್ಲೆಟಿಂದ. ಇದು ಒಂದು ಈ ಥರ ಸೀದಾ ಹೋಗ್ಬಿಟ್ಟು ಇಲ್ಲಿ ಕನೆಕ್ಟ್ ಆಗಿರೋ ಅಂಥದ್ದು. ಸೊ ಇಲ್ಲೇನು ಪೈಪ್ ಹಾಕಿದ್ದೀವಿ ಇದು 1 ಇಂಚ್. ಇದು ರೆಡ್ಯೂಸರ್ ಯಾಕಂದರೆ 1 ಇಂಚಿಂದ 3/4 ಇಂಚಿಗೆ ರೆಡ್ಯೂಸ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ರೆಡ್ಯೂಸರ್ ಹಾಕಿದ್ದಾರೆ. ಆ ರೆಡ್ಯೂಸರ್ ಆದಮೇಲೆ 3/4 ಇಂಚ್ ಪೈಪ್ ಥ್ರೂ ಇಲ್ಲಿ ಹೋಗಿರೋ ಅಂಥದ್ದು. ಇಲ್ಲೊಂದು ಕಾಲರು ಮತ್ತು ಇದೊಂದು ಪಾಟ್ ಹಾಕಿರೋ ಅಂಥದ್ದು. ಸೊ ಇದಕ್ಕೆ ಈ ಥರ ಹೋಗ್ಬಿಟ್ಟು ಬಾತ್ರೂಮ್ಗೆ ಹೋಗ್ತವೆ. ಬಾತ್ರೂಮ್ಗೆ ಹೋಗೋವಂಥ ಪೈಪ್ಗಳೆಲ್ಲವೂ 3/4 ಇಂಚು. ಅದಕ್ಕೋಸ್ಕರ ಇಲ್ಲಿ ರೆಡ್ಯೂಸರ್ ಯೂಸ್ ಮಾಡಿ 1 ಇಂಚಿಂದ 3/4 ಇಂಚ್ ಮಾಡೋವಂಥದ್ದು. ಸೊ ಲೈಕ್ ವೈಸ್ ಸೊ ಅದೇ ಔಟ್ಲೆಟ್ ಪೈಪ್ ಇಲ್ಲಿಗೆ ಬಂದು ಇದೇ ಥರ ಹಿಂಗೆ ಡಿವೈಡ್ ಆಗಿಬಿಟ್ಟು ಇಲ್ಲಿ T ಮೂಲಕ ಈ ಒಂದು ಬಾತ್ರೂಮು ಮತ್ತು ಈ ಒಂದು ಬಾತ್ರೂಮ್ಗೆ ಹೋಗುವಂಥದ್ದು. ಸೊ ಟೋಟಲ್ 4 ಅದು, ಅಲ್ಲೊಂದು ಇಲ್ಲೊಂದು ಮತ್ತು ಇದೊಂದು ಮತ್ತು ಇದೊಂದು 4 ಬಾತ್ರೂಮ್ಗೆ ಕನೆಕ್ಷನ್ ಇಲ್ಲಿಂದ ಹೋಗುವಂಥದ್ದು. ಸೊ ಅದು ಪ್ಲಂಬಿಂಗ್ ವರ್ಕ್. ಸೊ ಫೈನಲಿ ಇದು ಸೆಟಪ್ ಆದಂಗೆ ಇವಾಗ. ಸೊ ಲೆಟ್ ಸಿ ಹೌ ದಿಸ್ ವರ್ಕ್ಸ್. ಆಮೇಲೆ ನಿನ್ನೆ ರಾತ್ರಿ ಮಾಡಿದ್ರು, ಕತ್ಲಾಗ್ಬಿಟ್ಟಿತ್ತು. ಮೊಬೈಲ್ ಟಾರ್ಚು ಮತ್ತು ಬ್ಯಾಟ್ರಿ ಬೆಳಕಲ್ಲಿ ಮಾಡಿದ್ದು. ಸೊ ಅದಕ್ಕೆ ಲೀಕೇಜ್ ಚೆಕ್ ಮಾಡೋಣ ಅಂತ ಬಂದಿದ್ದೆ. ಸೊ ಫಾರ್ ಸೋ ಗುಡ್, ದರ್ ಇಸ್ ನೋ ಲೀಕೇಜ್ ಆ್ಯಸ್ ಸಚ್. ಸೊ ಹಾಗಾಗಿ ಇದು ಅಂತ್ಯಕ್ಕೆ ಬಂದಿದ್ದೀವಿ ವಿಡಿಯೋದ. ಹೋಪ್ ಯು ಲೈಕ್ ದ ವಿಡಿಯೋ. ಲೈಕ್ ಆದರೂ ಬಿಟ್ಟರು ನಾನು ಹೇಳೋದು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಲೈಕ್ ಆಗಿಲ್ಲ ಅಂದರೆ ಮುಂದಿನ ವಿಡಿಯೋ ಲೈಕ್ ಆಗುತ್ತೆ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಚಾನಲ್ಗೆ ಥಮ್ಸ್ ಅಪ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಇನ್ನೂ ಹೆಚ್ಚೆಚ್ಚು ಒಳ್ಳೆ ಮಾಹಿತಿ ಇರೋವಂಥ ವೀಡಿಯೋಗಳನ್ನ ನಾನು ನೀಡ್ತಾ ಹೋಗ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.